ಯಾ ವಿ ಹ್ಯಾವ್ ಡಿವೈಡೆಡ್. ಓಕೆ, ಡಿವೈಡ್ ಅಂತೂ ಮಾಡಿದ್ವಿ. ಅದಾದ ನಂತರ ನಮ್ಮ ಬೇಸಿಕ್ ಸ್ಟ್ರಕ್ಚರ್, ಒಂದನೇದು ಇಂಟ್ರೊಡಕ್ಷನ್ ಬರಬೇಕು, ಎರಡನೇದು ನಮ್ಮ ಆನ್ಸರ್ ಬರಬೇಕು, ಅಂದ್ರೆ ಬಾಡಿ ಆಫ್ ದ ಆನ್ಸರ್ ಬರಬೇಕು, ಅದಾದ ನಂತರ ಕನ್ಕ್ಲೂಷನ್ ಬರಬೇಕು. ಆದ್ರೆ ನಮ್ಮ ಇಂಟ್ರೊಡಕ್ಷನ್ ಯಾವ ರೀತಿ ಇರಬೇಕು ಎನ್ನುವಂತ ಪ್ರಶ್ನೆ, ಈ ಒಂದು ಇಂಟ್ರೊಡಕ್ಷನ್ ಭಾಗ ಏನಿದೆಯಲ್ಲ ಇದು ಯಾವ ರೀತಿ ಇರಬೇಕು ಎನ್ನುವಂತ ಪ್ರಶ್ನೆ, ಅದನ್ನ ನಾವು ಯಾವ ರೀತಿ ಬರಿಬೇಕು, ವಾಟ್ ಆರ್ ದ ಥಿಂಗ್ಸ್ ದಟ್ ಆರ್ ಸಪೋಸ್ ಟು ಬಿ ದೇರ್ ಇನ್ ದಿಸ್ ಪಾರ್ಟ್ ಎನ್ನುವಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ನೋಡಿ, ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಅಂತ ಬರದೆ ಲಾಂಗ್ ವಾಕ್ ಟು ಫ್ರೀಡಮ್, ಇದು ಪಾಠದ ಹೆಸರು. ಲಾಂಗ್ ವಾಕ್ ಟು ಫ್ರೀಡಮ್ is an autobiographical work by Nelson Mandela, the former president of South Africa and an iconic figure in the struggle against apartheid. ಸೊ ಇಲ್ಲಿ ಏನಾಯ್ತು, ನನಗೆ ಎರಡು ವಿಚಾರಗಳು ಸಿಕ್ಕು. ಒಂದಂತೂ ಇದು ಲೆಸನ್ ಇನ ಇಂಟ್ರೊಡಕ್ಷನ್ ಆಯ್ತು. ಅದಾದ ನಂತರ ಇನ್ನೊಂದು ವಿಚಾರ ಕೂಡ ಏನಾಗ್ತಿದೆ, ಅದರ ಆಥರ್ ಅಥವಾ ಅದನ್ನ ಬರೆದಿರುವಂತ ವ್ಯಕ್ತಿಯ ಒಂದು ಇಂಟ್ರೊಡಕ್ಷನ್ ಕೂಡ ಆಗ್ತಾ ಇದೆ. ಅಂದ್ರೆ ನಮಗೆ ಈ ಎರಡು ವಿಚಾರಗಳನ್ನ ನಾವು ನಮ್ಮ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ನಾವು ಮೆನ್ಷನ್ ಮಾಡ್ಲೇಬೇಕು, ಸರಿನಾ? ಅಂಡ್ ದೆನ್ ಇನ್ ದಿಸ್ ಲೆಸನ್ Mandela recounts his journey from a young boy in rural Transkei to becoming a key leader in the fight for freedom and equality in South Africa. ಸೊ ನಮಗೆ ಇನ್ನೊಂದು ವಿಚಾರ ಇಲ್ಲಿ ಅರ್ಥ ಆಗ್ತಿದೆ ನೋಡ್ರಿ, ಇದು ಮೂರನೇ ಭಾಗ, ಯಾರ್ದು ಇಂಟ್ರೊಡಕ್ಷನ್ ಇಂದ ಮೂರನೇ ಭಾಗ. ಇದೇನು, ದಿಸ್ ಇಸ್ ಟಾಕಿಂಗ್ ಅಬೌಟ್ ಓವರ್ ಆಲ್ ಐಡಿಯಾ ಆಫ್ ದ ಲೆಸನ್. ಈ ಲೆಸನಿನ ಹೆಸರೇನು, ಇದಾಯ್ತು. ಈ ಲೆಸನ್ ಅನ್ನು ಬರೆದವ್ರು ಯಾರು, ಇದಾಯ್ತು. ಈ ಲೆಸನಿನ ಓವರ್ ಆಲ್ ಐಡಿಯಾ ಏನು ಎನ್ನುವಂತ ವಿಷಯ ನಮಗೆ ಕ್ಲಿಯರ್ ಆಯ್ತು. ಸೊ ಹಾಗಾದ್ರೆ ನಮಗೇನ್ ಗೊತ್ತಾಯ್ತು, ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಮಗೆ 3 ಭಾಗಗಳು ಸಿಗ್ತವೆ ಅಥವಾ 3 ಆಸ್ಪೆಕ್ಟ್ ಗಳು ಸಿಗ್ತವೆ. ಒಂದು ಲೆಸನ್ನಿನ ಇಂಟ್ರೊಡಕ್ಷನ್, ಎರಡನೇದು ಆಥರಿನ ಇಂಟ್ರೊಡಕ್ಷನ್, ಮತ್ತೆ ಓವರ್ ಆಲ್ ಐಡಿಯಾ ಆಫ್ ದ ಲೆಸನ್ ನಮಗೆ ಸಿಗ್ಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ನಮ್ಮ ಇಂಟ್ರೊಡಕ್ಷನ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಸೊ ಹಾಗಾದ್ರೆ ನಮಗೆ ಗೊತ್ತಾಯ್ತು ಇಂಟ್ರೊಡಕ್ಷನ್ ನಾವು ಯಾವ ರೀತಿ ಬರಿಬೇಕಂತ. ಹಾಗಾದ್ರೆ ನಾವು ನೋಡೋಣ ಈಗ ಮುಂದೆ ಹೋಗಿ ಏನನ್ನ